ಇವತ್ತು ನಾವು ಸುದ್ದಿಗೋಷ್ಠಿ ಕರೆದಿರುವಂಥ ಉದ್ದೇಶ ಇದೇ ಭಾನುವಾರ ಅಂತ ಹೇಳಿದ್ರೆ ಆಗಸ್ಟ್ 24 11 ಗಂಟೆ ಬೆಳಿಗ್ಗೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹೆಸರಲ್ಲಿ ಆಯೋಜನೆ ಮಾಡುವಂಥ ಒಂದು ಧರ್ಮ ಸಂರಕ್ಷಣಾ ಸಮಾವೇಶಕ್ಕೆ ಎಲ್ಲರನ್ನು ಆಹ್ವಾನಿಸುವ ಕುರಿತು ಕರೆದಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಕುಳಿತವರೆಲ್ಲರೂ ಸಂರಕ್ಷಣಾ ಸಮಿತಿಯ ಸಂಚಾಲನಾ ಸಮಿತಿಯ ಸದಸ್ಯರುಗಳು, ಜವಾಬ್ದಾರಿಯಲ್ಲಿ ಬೇರೆ ಬೇರೆ ಹಿಂದೂ ಸಂಘಟನೆಗಳ ಪ್ರಮುಖ ಜವಾಬ್ದಾರಿಯಲ್ಲಿ ಇರುವಂತವರೆಲ್ಲ ಆಗಿದ್ದಾರೆ. ನಾಡಿದ್ದು ಯಾಕೆ ನಾವು ಧರ್ಮ ಸಂರಕ್ಷಣಾ ಸಮಾವೇಶವನ್ನ ಕರಿತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಒಂದು ವ್ಯವಸ್ಥಿತವಾದಂತಹ ದುಷ್ಟ ಷಡ್ಯಂತ್ರ ಸಂಚನ ರೂಪಿಸಿ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ ಕೆಲವು ವ್ಯವಸ್ಥೆಗಳು ದುಷ್ಟಕೂಟಗಳು ಸೇರ್ಕೊಂಡು ಮಾಡ್ತಾ ಇದೆ. ಬೇರೆ ಬೇರೆ ಆರೋಪಗಳನ್ನ ನಿರಾಧಾರವಾಗಿ ಯಾವುದೇ ಸಾಕ್ಷಿಗಳಿಲ್ಲದೆ ಪುರಾವೆಗಳಿಲ್ಲದೆ ಬಳಸಿ ವಿಶ್ವದಾದ್ಯಂತ ನಮ್ಮ 800 ವರ್ಷಗಳ ಇತಿಹಾಸ ಇರುವಂತಹ ಒಂದು ಪುಣ್ಯ ಕ್ಷೇತ್ರದ ಮೇಲೆ ಅವರು ಕಪ್ಪು ಚುಕ್ಕೆಯನ್ನು ಮೂಡಿಸುವಂತ ಮಸಿ ಬಳಿಯುವಂತ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಅದನ್ನು ಖಂಡಿಸಿ ಇದು ಇಡೀ ಸಮಸ್ತ ಹಿಂದೂ ಸಮಾಜಕ್ಕೆ ಮತ್ತೆ ಒಂದು ಧಾರ್ಮಿಕ ಭಾವನೆಗೆ ಮಾಡ್ತಾ ಇರುವಂತಹ ಬಹಳ ದೊಡ್ಡ ದ್ರೋಹ ಮತ್ತು ದೊಡ್ಡ ಷಡ್ಯಂತ್ರ ಎನ್ನುವುದನ್ನ ನಾವು ಜನರಿಗೆ ತಿಳಿಸುವ ಕಾರಣಕ್ಕೆ ಪ್ರತಿಭಟನಾ ಸಮಾವೇಶದ ಸ್ವರೂಪವಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ 24 ಆಗಸ್ಟ್ ಬೆಳಿಗ್ಗೆ 11 ಗಂಟೆಗೆ ಧರ್ಮ ಸಂರಕ್ಷಣಾ ಸಮಾವೇಶವನ್ನ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಮಾಡ್ತಾ ಇದ್ದೀವಿ. ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಆಯೋಜನೆ ಮಾಡುವಂತ ಅದರ ಚಾಲನಾ ಕಾರ್ಯಕ್ರಮ. ಮೊದಲ ಪ್ರತಿಭಟನಾ ಸಮಾವೇಶ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುರುವಾದರೆ ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಮತ್ತು ತಾಲೂಕುವಾರು ಕೇಂದ್ರಗಳಲ್ಲಿ ನಾವು ಬೇರೆ ಬೇರೆ ವಿಭಿನ್ನ ರೀತಿಯ ಸಮಾವೇಶಗಳನ್ನ, ಪ್ರತಿಭಟನೆಗಳನ್ನ, ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಆ ದಿವಸ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಜಗದೀಶ್ ಕಾರಂತರು ಪ್ರಮುಖ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ನಾನು ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ಚಕ್ರವರ್ತಿ ಸೂಲಿಬೆಲೆಯವರು, ಖ್ಯಾತ ವಾಗ್ಮಿಗಳು, ಆ ದಿವಸ ಪ್ರತಿಭಟನಾ ಸಭೆಯಲ್ಲಿ ಅಂದ್ರೆ ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಇರ್ತಾರೆ. ಕೇಶವ ಮೂರ್ತಿ, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಚಾಲಕರು, ಆ ದಿವಸ ಆ ವೇದಿಕೆಯಲ್ಲಿ ಇರ್ತಾರೆ. ರಾಜಣ್ಣ ಹೊನ್ನೇನಹಳ್ಳಿ ಅವರು ಇರ್ತಾರೆ. ಮತ್ತು ಮುಖ್ಯವಾಗಿ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು, ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠ ಜಗದ್ಗುರು ಪೀಠ ಹರಿಹರ, ಇವರು ಆ ದಿವಸ ನಮ್ಮ ಜೊತೆ ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ವಸಂತಗಿರಿಯ ನಾನು ಮತ್ತೆ ರಾಜಣ್ಣ ಹೊನ್ನೇನಹಳ್ಳಿ, ಇದರಲ್ಲಿ ಮುಖ್ಯವಾಗಿ ಎಲ್ಲಾ ಹಿಂದೂ ಸಂಘಟನೆಗಳು ನಮ್ಮ ಜೊತೆಗೆ ಆ ಪ್ರತಿಭಟನಾ ಸಮಾವೇಶ ಅರ್ಥಾತ್ ಧರ್ಮ ಸಂರಕ್ಷಣಾ ಸಮಾವೇಶದ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಕೈ ಜೋಡಿಸ್ತಾ ಇದ್ದಾರೆ. ಮತ್ತೆ ಭಾರತೀಯ ದಲಿತ ಸಂಘರ್ಷ ಸಮಿತಿ, ಇಡೀ ರಾಜ್ಯದಾದ್ಯಂತ ಇರುವ ಎಲ್ಲಾ ಘಟಕದ ಸದಸ್ಯರುಗಳು ಕೂಡ ಆ ದಿವಸ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಹೋಟೆಲ್ ಮಾಲಕರ ಸಂಘದ ಸದಸ್ಯರು ಮತ್ತೆ ಅದರ ಪದಾಧಿಕಾರಿಗಳು ಕೂಡ ಬೆಂಬಲವನ್ನ ನೀಡಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿ ಮೋಹನ್ಗಳು, ಹಿಂದೂ ಜನಜಾಗೃತಿ ಸಮಿತಿಯವರು ನಮಗೆ ಬೆಂಬಲವನ್ನ ನೀಡಿದ್ದಾರೆ. ರಾಷ್ಟ್ರ ರಕ್ಷಣಾ ಪಡೆ, ಹೀಗೆ ಒಟ್ಟಾರೆ ಎಲ್ಲ ಏನು ಧಾರ್ಮಿಕ ಶ್ರದ್ಧಾ ಬಂಧುಗಳು, ಇಲ್ಲಿ ಜಾತಿ ಅಥವಾ ಪಕ್ಷ, ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಇಲ್ಲ, ಇದು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಇದರಲ್ಲಿಲ್ಲ, ಎಲ್ಲ ಪಕ್ಷದವರು ಕೂಡ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಯಾರ್ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಇದಕ್ಕೆ ಬರ್ಬೋದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸರ್, ಈಗ DCM ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಇದೆ ಅಂತ. ಅದನ್ನ ನೀವು ಎಂಡ್ ಆಫ್ ಮಾಡ್ತೀರಾ? ಸರ್, ಈಗ DCM ಅವರು ಅವರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗಲೇ, ಅಂದ್ರೆ ಸದನದ ಒಳಗಡೆ ಇರುವಾಗಲೇ ಅದನ್ನ ಖಂಡನೆ ಮಾಡಿದ್ದಾರೆ. ಆ ಕ್ಷೇತ್ರದ ಮೇಲೆ ಏನೋ ಒಂದು ಇದಾಗ್ತಿದೆ, ಅದನ್ನ ನಾವು ತನಿಖೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತೆ ಹೊರಗಡೆ ಮೀಡಿಯಾ ಮೀಟ್ ಅಲ್ಲಿ ಕೂಡ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಉಪಮುಖ್ಯಮಂತ್ರಿಗಳಿಗೆ ಏನು ಅವರ ಅಧಿಕಾರಿಗಳ ಎಲ್ಲ ನಿಕಟವಾದ ಸಂಪರ್ಕ ಇರ್ತದೆ, ಗುಪ್ತಚರ ಇಲಾಖೆಯವರು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಹಾಗಿದ್ದಾಗ ಅದು ನನಗೆ ಅದು ಖಂಡಿತ ಸಾಧ್ಯ ಅಂತ ನನ್ನ
ಅನಿಸಿಕೆ. ಯಾಕಂದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಇದು ಷಡ್ಯಂತ್ರ ಅಂತ ಹೇಳಿದ್ರೆ ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ ಷಡ್ಯಂತ್ರ ಅಂತ. ಅದಕ್ಕೆ 100ಕ್ಕೆ 100 ಅದು ಸಾಬೀತು ಆದ ಹಾಗೆ ನಮ್ಮ ಧರ್ಮ ಸಂರಕ್ಷಣಾ ಸಮಾವೇಶದ ಆಗ್ರಹ ಏನು ಈ ಆರೋಪವನ್ನ ಮಾಡಿ ಷಡ್ಯಂತ್ರವನ್ನ ಮಾಡಿದಾರಲ್ಲ, ಈಗ SIT ತನಿಖೆಯ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ. ಆ ಷಡ್ಯಂತ್ರ ಮಾಡಿದವರನ್ನ ತನಿಖೆಗೊಳಪಡಿಸಿ ಅವರನ್ನ ಬಂಧನಕ್ಕೊಳಪಡಿಸಬೇಕು ಅನ್ನೋದು ನಮ್ಮ ಆಗ್ರಹ. ಯಾರ್ಯಾರಿದ್ದಾರೆ ಅಂತ ಸರ್, ಈಗ ಧರ್ಮಗಳ ಮಧ್ಯೆ ಅಪನಂಬಿಕೆ ಬರುವಂಥ ಕೃತ್ಯಗಳನ್ನು ನಡೆಸೋದು ಕಾನೂನು ಬಾಹಿರ. ಪತ್ರಕರ್ತರಾಗಿ ನಿಮಗೂ ಸಹ ಗೊತ್ತಿದೆ ಅದನ್ನು. ಸಾರ್ವಜನಿಕರಲ್ಲಿ ಧರ್ಮಗಳ ಮಧ್ಯೆ ಅಪನಂಬಿಕೆ ಬರುವಂಥದ್ದನ್ನು ಅದನ್ನು ಕೋರ್ಟಲ್ಲಿ ಕೂಡ ಪ್ರಶ್ನೆ ಮಾಡ್ಬೋದು. ಅದು ಕಾರಣರಾದವನ್ನ ಶಿಕ್ಷೆ ಕೊಡ್ತೀನಿ ಅಂತ ನೀವು ಕೋರ್ಟ್ ಮೊರೆ ಕೂಡ ಹೋಗ್ಬೋದು. ಪ್ರತಿಭಟನೆ ಒಂದು ವಿಧ, ಮತ್ತೊಂದು ಲೀಗಲ್ ಫೈಟ್ ಕೂಡ ಮಾಡ್ಬೋದು. ಅದು ಮಾಡ್ತೀರಾ? ಲೀಗಲ್ ಫೈಟ್ ಮಾಡ್ತೀರಾ? ಸರ್, ಈಗ ಧರ್ಮ ಸಂರಕ್ಷಣಾ ಸಮಿತಿಯೇ ಒಂದು ರಾಜ್ಯ ಮಟ್ಟದ ಒಂದು ಕಾನೂನು ತಜ್ಞರನ್ನ ಒಂದು ಸಮಿತಿಯನ್ನು ನಾವು ಮಾಡಿದ್ದೇವೆ. ಅರುಣ್ ಶ್ಯಾಮ್ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ, ಹೈಕೋರ್ಟ್ ಅಡ್ವೊಕೇಟ್. ಅವರ ಮೂಲಕ ಏನು ಈಗಾಗಲೇ ನಾವು ಕೆಲವು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಉದಾಹರಣೆಗೆ ಗಿರೀಶ್ ಪಟ್ಟಣ್ಣನವರು ಎನ್ನುವಂಥ ವ್ಯಕ್ತಿ ಮಾಡಿದ ಆರೋಪದ ಬಗ್ಗೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಎನ್ನುವ ವ್ಯಕ್ತಿ ಮಾಡಿದ ಆರೋಪದ ಬಗ್ಗೆ ನಾವು ಏನು FIR ಅನ್ನು ಮಾಡುವಂಥ ಪ್ರಕ್ರಿಯೆಗಳು ಚಾಲನೆಯಲ್ಲಿವೆ. ಅದೆಲ್ಲವನ್ನು ಕೂಡ ಕಾನೂನು ಪ್ರಕಾರವಾಗಿ ಏನೇನು ಮಾಡಬಹುದು. ನಮ್ಮ ಬಹಳ ದೊಡ್ಡ ರಿಕ್ವೆಸ್ಟ್ ಏನಿದೆ ಅಂತ ಹೇಳಿದರೆ, ರಾಜ್ಯದ ಎಲ್ಲ ಸಂಸದರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡು ಇದನ್ನು NIA ತನಿಖೆಗೆ ಒಳಪಡಿಸಬೇಕು. ಯಾಕಂದರೆ ಇದಕ್ಕೆ ಫಾರಿನ್ ಫಂಡ್ ಕೂಡ ಇದರಲ್ಲಿ ಬಳಕೆಯಾಗಿದೆ ಅನ್ನುವಂಥ ಒಂದು ಮಾತುಗಳು ಚರ್ಚೆಯಲ್ಲಿದೆ. ಆ ಅನುಮಾನ ಬಲವಾಗಿದೆ. ಇದು ಬಹಳ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಆದ ಕಾರಣಕ್ಕೆ ನಮ್ಮ ಧರ್ಮಸ್ಥಳ ಅನ್ನೋದು ಕುಕ್ಕರ್ ಬಾಂಬರ್ ಟಾರ್ಗೆಟ್ ಆಗಿತ್ತು. ನಕ್ಸಲೈಟ್ಸ್ ಹಿಟ್ ಲಿಸ್ಟ್ ಅಲ್ಲಿ ಇತ್ತು. ಬಾಂಬ್ ಬ್ಲಾಸ್ಟ್ ಮಾಡೋದ್ರ ಬಗ್ಗೆ ಅವರು ಪತ್ರವನ್ನು ಹೊರಡಿಸಿದ್ರು, ದಾಖಲೆಗಳಿವೆ. ಕುಕ್ಕರ್ ಬಾಂಬರ್ ಟಾರ್ಗೆಟ್ ಧರ್ಮಸ್ಥಳ ಆಗಿತ್ತು ಅಂತೇಳಿ ಮೊನ್ನೆ ED ಅವರು ರಿಲೀಸ್ ಮಾಡಿದಂಥ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಹಿಂದಿನಿಂದಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಿರಾಧಾರವಾದ ಆರೋಪಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈಗ ಬುರುಡಿಯ ಪ್ರಕರಣ ತಂದು ಎಲ್ಲಾ ಗುಂಡಿಗಳನ್ನಾಗದಾಗ್ಲೂ ಮಣ್ಣು ಬಿಟ್ಟರೆ ಬೇರೆ ಏನು ಸಿಕ್ಕಿಲ್ಲ. ಅದು ಹೆಚ್ಚು ಕಮ್ಮಿ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ? ಯಾಕಂದ್ರೆ ಅಲ್ಲಿ ಬಂದು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ SIT ಮುಖ್ಯಸ್ಥರು, ಆಮೇಲೆ ಇನ್ನೂ ಒಬ್ಬರು ಅವರು CM ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮೀಟಿಂಗ್. ಸರ್, ಕಾನೂನು ಅದರಲ್ಲಿ ನಿಮ್ಮ ಇದೇನು? ಸರ್, ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಆಗುವಂತ ಎಲ್ಲಾ ತನಿಖೆಗಳಿಗೆ ನಮ್ಮ ಬೆಂಬಲ ಇದೆ. ನಮ್ದೇನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಅವರು ಗುಂಡಿ 20 ಅಲ್ಲ 1,000 ಗುಂಡಿ ಆಗಿದ್ರು ಕೂಡ ನಮ್ದೇನು ಆಕ್ಷೇಪ ಇಲ್ಲ. ಆದ್ರೆ ನಿಮಗೆ ಇದ್ರ ಉದ್ದೇಶ ಏನಿರುವುದು ಅಂತ ಹೇಳಿದ್ರೆ, ಏನೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಪ್ರಾಥಮಿಕವಾಗಿ ತನಿಖೆ ಮಾಡಬೇಕಾದದ್ದು ಯಾವ ಅನಾಮಿಕ ವ್ಯಕ್ತಿ ಅವನು ಹೇಳುವ ದೂರಿನಲ್ಲಿ ಸತ್ಯಾಂಶ ಎಷ್ಟು ಪ್ರಮಾಣ ಇದೆ ಅನ್ನೋದನ್ನು ತನಿಖೆ ಮಾಡಬೇಕು. ಆತನನ್ನ ಕಸ್ಟಡಿ ತಗೊಂಡು ಅವನೇ ಹೇಳಿದಂತೆ ನನ್ನ ಬ್ರ್ಯಾಂಕ್ ಮ್ಯಾಪಿಂಗ್ ಮಾಡಬಹುದು ಅಂತ ಹೇಳುವಂತೆ ಆತನ ಬಂಪರ್ ಪರೀಕ್ಷೆ ಒಳಪಡಿಸಿ ಅವನು ಕೊಟ್ಟ ದೂರು ಸತ್ಯವಾ ಸುಳ್ಳ ಎನ್ನುವುದನ್ನ ನಿಜಾಂಶವನ್ನ ಪತ್ತೆ ಹಚ್ಚಿ ಸಾಂದರ್ಭಿಕವಾದಂತಹ ಸಾಕ್ಷಿಗಳನ್ನೆಲ್ಲ ಅವರು ವಿಚಾರಣೆ ನಡೆಸಿ ಮತ್ತೆ ನೀವು ಫಾರೆಸ್ಟ್ ಲ್ಯಾಂಡ್ ಅನ್ನು ಅಗಿಯುವಂಥದ್ದು. ಈಗ ಫಾರೆಸ್ಟ್ ಲ್ಯಾಂಡ್ ಅನ್ನು ಅಗಿಯುವಾಗ SIT ಅವರು ಎಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ 19 ಅಂಡರ್ ನನ್ಗೆ ಗೊತ್ತಿಲ್ಲ. ಅವ್ರೇನು ನಮ್ಗೆ SIT ಅವ್ರು ಯಾರಿಗೂ ಸಾರ್ವಜನಿಕವಾಗಿ ಮಾಹಿತಿ ಅಲ್ಲ. ಈಗ ನಮ್ಮ ರಾಷ್ಟ್ರೀಯ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಿದ್ರೆ ನಿಮ್ಗೆ ಅರಣ್ಯ ಇಲಾಖೆಯ ಜೊತೆಗೆ ಆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಳ್ಳದೆ ಬಹಳ ಕಷ್ಟಕರ ಆಗಿದೆ. ಈಗಾಗಲೇ ಸಾಕಷ್ಟು ಹಾನಿಯನ್ನ ಮಾಡಿದ್ದಾರೆ. ಈಗ ಅವನು ಹೇಳಿ ದೂರದಾರ ಒಬ್ಬ ಬಂದಿದ್ದಾರೆ, ನಾಳೆ ಬಂದು ವಿಧಾನಸೌಧದ ಒಳಗಡೆ ಒಂದು ಶವವನ್ನು ಹೂತಾಕಿದ್ರೆ ಅಂತ ಹೇಳ್ತಾರೆ. ವಿಧಾನಸೌಧವನ್ನು ಅಗಿತಾರಾ ಅಥವಾ ದೂರುದಾರನನ್ನ ತನಿಖೆ ಒಳಪಡಿಸ್ತಾರ? ಈಗ ಮೊದಲು ಆತ ಒಂದು ಬುರುಡೆಯನ್ನು ತಗೊಂಡು ಬಂದಿದ್ದಾರೆ. ಆ ಬುರುಡೆಯನ್ನು ಯಾವುದೇ ಮ್ಯಾಜಿಸ್ಟ್ರೇಟ್ ಮಹಜರು ಇಲ್ಲದೆ, ಯಾವ ಪೊಲೀಸ್ ಅಧಿಕಾರಿಯ ಸಮಕ್ಷಮತೆ ಇಲ್ಲದೆ ಆತನೇ ಅದನ್ನ ಆ ಸಮಾಧಿಯನ್ನ ಅಗದು ತಂದಿದ್ದಾನೆ ಅಂತ ಹೇಳಲಾಗಿದೆ. ಹಾಗಿದ್ದಾಗ ಆ ಬುರುಡೆ ಬಂದ ಜಾಗ ಯಾವುದು, ಅದರ ಮೂಲ ಯಾವುದು, ಅದು ಇಲ್ಲಿಂದ ತಂದಿದ್ದಾನೆ, ಏನು ಮಹಜರುಗಳು ಆಗಿಲ್ಲ, ಇಲ್ಲಿಯ ತನಕ ಆಗಲಿಲ್ಲ, ಸಾರ್ವಜನಿಕ ಮಾಹಿತಿ ಕೊಡಲೂ ಇಲ್ಲ. ಮೊದಲು ತನಿಖೆಗೆ ಒಳಪಡಿಸಬೇಕಲ್ವಾ? ನಮ್ದು ಆಗದೆ ಸರ್. ಇದು ಸುಳ್ಳು ಹೇಳ್ತಾ ಇದ್ದಾರೆ. ನಾವು ವಿರುದ್ಧ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ? ಯಾರು 3 ಜನ ಈಗ ಅವ್ರ ಮೇಲೆ ಸರ್, ಈಗ ಮಾಧ್ಯಮ ಪ್ರತಿನಿಧಿಗಳಾಗಿ ತಮಗೆಲ್ಲ ಗೊತ್ತಿದೆ, ಯಾರಾದ್ರೂ ನಿರಾಧಾರವಾಗಿ ಆರೋಪ ಮಾಡಿದಾಗಲೂ ತೇಜೋವಧೆ ಮಾಡಿದಾಗಲೂ ಮಾಡಲಿಕ್ಕೆ ಬರುವಂತದ್ದು 506 ಅಡಿಯಲ್ಲಿ ಅವರಿಗೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕುವಂಥದ್ದು. ಮಾನನಷ್ಟ ಮೊಕದ್ದಮೆಯನ್ನು 60 ಸಂಸ್ಥೆಗಳು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಪ್ರಕ್ರಿಯೆಗಳು ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿದೆ. ಹಾಗಾಗಿ ಅದು ಧರ್ಮಸ್ಥಳದವರಿಗೆ ಬಿಟ್ಟ ವಿಚಾರ. ನಾವು ಕೊಡೋದಿಲ್ಲ. ಯಾಕಂದ್ರೆ ನಾವು ಮಾನನಷ್ಟ ಮೊಕದ್ದಮೆ ನಮ್ಮ ಮೇಲೆ ಅಲ್ಲ, ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಪ್ರಕರಣ ನಾವು ದಾಖಲೆ ಮಾಡ್ತೇವೆ.
ಮಾಡ್ತೇವೆ ಪ್ರಕ್ರಿಯೆ ಚಾಲ್ತಿ ಇದೆ. ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಇವಾಗ ಮಾಡ್ತೀವಿ ಅಂದ್ರೆ ಅಲ್ಲ, ನಿಮ್ ಪ್ರಶ್ನೆ ನಂಗೆ ಸಮರ್ಪಕ ಅನ್ಸೋದಿಲ್ಲ. ನಾವು ಮಾಡುವುದು, ಒಂದು ನಿಮಿಷ, ನಾವು ಮಾಡುವುದು ಬಿಡುವುದು ನಮ್ಮ ಹಕ್ಕದು, ನಾವು ಮಾಡ್ತಾ ಇದ್ದೇವೆ. ಸರ್ ಈಗ ಅರಣ್ಯ ಭೂಮಿಯನ್ನ ಅರಣ್ಯ ಇಲಾಖೆಯ ಪರ್ಮಿಷನ್ ಇಲ್ಲದೆ ಅಗಿಯೋದು ಕೂಡ ಅಪರಾಧ. ಎರಡನೆಯದಾಗಿ ಇಲ್ಲಿ ನಿಮ್ಮ ಪುಣ್ಯ ಸಂರಕ್ಷಣಾ ಸಮಿತಿ ಅಷ್ಟೇ ಇಲ್ಲ, ಇಲ್ಲಿ ಅನಗತ್ಯವಾದ ಮೇಲ್ನೋಟಕ್ಕೆ ಪೊಳ್ಳು ಆಪಾದನೆ ಅಂತ ಕಾಣಿಸುವಂತ ಇದರಲ್ಲಿ ಅಗಿತಾ ಇರೋದು ಸಾರ್ವಜನಿಕರ ಸರ್ಕಾರಿ ಖಜಾನೆಗೆ ನಷ್ಟ ಕೂಡ. ಹೌದು, ಆ ಖಜಾನೆ ಹಣ ನಮ್ಮದು, ಅಂದ್ರೆ ಸಾರ್ವಜನಿಕರದು. ಸರ್, ಇದರಲ್ಲಿ ಏನಾಗಿದೆ ನೀವು ಹೇಳುವಾಗೆ, ಸಾರ್ವಜನಿಕವಾದ ಖಜಾನೆಯ ಹಣ, ಹೌದು, 4 IPS ಅಧಿಕಾರಿಗಳು, ಅವರ ಜೊತೆ 100ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ, SI ಮತ್ತೆ CPI ಗ್ರೇಡ್ ಅಧಿಕಾರಿಗಳು, ವಾಹನಗಳು, ಅಲ್ಲಿ ಕೊಟ್ಟಿರುವಂತಹ ಒದಗಿಸಲಾದಂತಹ ವಸತಿ ವ್ಯವಸ್ಥೆಗಳು, ಒಟ್ಟಾರೆ ಇದು ಸಾರ್ವಜನಿಕ ಆಸ್ತಿಗಳ ನಷ್ಟ ಆಗ್ತಾ ಇದೆ. ಇದು ನಾಳೆ ಇತ್ತೀಚೆಗೆ ಆತ ಹೇಳ್ತಾ ಇದ್ದಾನೆ, ನನಗೆ ಸಿಗದೆ ಇದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರು ಅನಾಮಿಕ ಎನ್ನುವ ವ್ಯಕ್ತಿ, ಸ್ಥಳೀಯವಾದ ಯಾವ ಮಾಧ್ಯಮಗಳಿಗೂ ಆತ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ, ನ್ಯಾಷನಲ್ ಮೀಡಿಯಾಗಳಲ್ಲಿ ಮುಂದೆ ಬಂದು ಮಾತಾಡಿ ಎಷ್ಟು ಡ್ಯಾಮೇಜ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತಾ ಇದ್ದಾನೆ. ಅಂದ್ರೆ ಇದ್ರ ಹಿಂದಿರುವ ಉದ್ದೇಶ ಧರ್ಮಸ್ಥಳದ ಏನು ಪುಣ್ಯಕ್ಷೇತ್ರದ ಹೆಸರನ್ನ ಹರಣ ಮಾಡುವಂಥದ್ದು. ಪಂಚಾಯತ್ನ ಏನು ಹಿಂದಿನ ಅಧ್ಯಕ್ಷರು ಮತ್ತೆ ಈಗಿನ ಅಧ್ಯಕ್ಷರು ಸೇರಿ ಪ್ರೆಸ್ ಮೀಟ್ ಮಾಡಿ ಈ 1988 ಟು 2025 ತನಕ 264 ಏನು ಗುರುತಿಸಲಾಗದ ಶವಗಳನ್ನು ನಾವೇ ಬರಿ ಮಾಡಿದ್ದೇವೆ ಎನ್ನುವಂತ ದಾಖಲೆಯನ್ನು ಸಹ ಬಿಡುಗಡೆ ಮಾಡಿದ್ರು. ಆದ್ರೂ ಕೂಡ SIT ಅವರು ಆ ದಾಖಲೆ ಅವನು ಹೇಳುವ ಪಾಯಿಂಟ್ಗಳಲ್ಲಿ ಅದು ಎಲ್ಲಿದೆ ಅಂತ ಹೇಳಿ ಪರಿಶೀಲನೆ ಮಾಡಿಯೂ ಕೂಡ ಮಾಡಲಿಲ್ಲ. ಅವನು ತೋರಿಸಿದ ಪಾಯಿಂಟ್ಗಳು ಮಾಡಿದರು. ಬಾಹುಬಲಿ ಬೆಟ್ಟದಿಂದ 50 ಮೀಟರ್ ದೂರದಲ್ಲಿ ಇವತ್ತು ಅಗ್ದಿದ್ದಾರೆ. ನಾಳೆ ಧರ್ಮಸ್ಥಳದ ಏನು ಗರ್ಭಗುಡಿ ಇರಲಿಗೂ ಅವ್ನು ತೋರಿಸಿದ್ರೆ ಹೋಗಿ ಅಗಿತಾರ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಸಿಗದೇ ಇದ್ರೆ ಏನು ಸಿಕ್ಕಿಲ್ಲ ಅಂತ ಹೇಳೋದು ಅಷ್ಟೇ. ಸರ್, ಕರ್ನಾಟಕದ ಬಹಳಷ್ಟು ಜನಪರ ಹೋರಾಟಗಳು, ಧಾರ್ಮಿಕ ಹೋರಾಟಗಳು ಬರೀ ಚರ್ಚೆ ಹೋರಾಟಕ್ಕಷ್ಟೇ ಸೀಮಿತವಾಗಿದ್ದಾವೆ. ಇದುವರೆಗೂ ಯಾವುದೂ ತಾರ್ಕಿಕ ಅಂತ್ಯ ಕಂಡಿಲ್ಲ. ಅಟ್ಲೀಸ್ಟ್ ಈ ಪ್ರಕರಣವನ್ನಾದರೂ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೀರಾ? ರಾಜ್ಯದ ಜನರ ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಸರ್. ಈಗ ಈ ತಾರ್ಕಿಕ ಅಂತ್ಯ ಯಾವ ಹೋರಾಟಗಳು ಕಂಡಿಲ್ಲ. ಈ ಪ್ರಕರಣ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇಡೀ ರಾಜ್ಯಾದ್ಯಂತ ಇರುವಂತ ಪುಣ್ಯಕ್ಷೇತ್ರಗಳ ವಿರುದ್ಧ ಎಲ್ಲಿ ಈ ತರದ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಕಟ್ಟಿಕೊಂಡಿರುವಂತದ್ದು ಬೇರೆ ಬೇರೆ ಹಿಂದೂ ಸಂಘಟನೆಗಳಿರುವಂತಹ ಪ್ರಮುಖರೇ ಇದರಲ್ಲಿ ಕೈ ಜೋಡಿಸಿದ್ದಾರೆ. ನಾವು ಇದನ್ನ 100ಕ್ಕೆ 100 ಇದನ್ನ ತಾರ್ಕಿಕ ಅಂತ್ಯ ಗಾಣಿಸುವುದಕ್ಕೆ ನಮ್ಮ ಹೋರಾಟದಿಂದ ಸರಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಆರೋಪವನ್ನ ಮಾಡ್ತಾರೆ. ನಾಳೆ ಇವತ್ತು ಸದನದಲ್ಲಿ ಚರ್ಚೆ ಆಗ್ತಾ ಇದೆ, ನಾಳೆ ಬೀರ್ಬೋರ್ಡ್ ಕೂಡ ಆಗ್ಬೋದು. ಆದ ತಕ್ಷಣ ಇದು ನ್ಯಾಯ ಸಿಕ್ತು ಅಂತ ಹೇಳಿ ಅರ್ಥ ಅಲ್ಲ. ಆಫ್ಟರ್ ಏನಾಗುತ್ತೆ, ಡ್ಯಾಮೇಜ್ ಏನಾಗಿದೆ, ಈ ಡ್ಯಾಮೇಜ್ ಯಾರು ಕಾರಣಕರ್ತರು, ಇದು ಹಿಂದಿರುವಂತ ಸಂಚುಕೋರರು, ದಾಳಿಕೋರರು ಯಾರು, ಅವರ ಬುಡವನ್ನು ಹುಡುಕಿ ಅವರಿಗೆ ಶಿಕ್ಷೆ ಆಗುವಷ್ಟು ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ. ಸರ್, ಈಗ ಡೆಫರ್ಮೇಷನ್ ಕೇಸ್ ಹಾಕಿದ್ದೀನಿ ಅಂತ ಹೇಳಿದ್ದೀರಾ. ಬಹುಶಃ ನೀವು ಪತ್ರಕರ್ತರಾಗಿದೆ ಅಂತ ಗೊತ್ತಿದೆ. ಸಿವಿಲ್ ಹಾಕಿದ್ದೀರಾ, ಕ್ರಿಮಿನಲ್ ಡೆಫರ್ಮೇಷನ್ ಕೇಸ್? ಸರ್, ಕ್ರಿಮಿನಲ್ ಡೆಫರ್ಮೇಷನ್ ಕೇಸ್ ಅನ್ನ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಆ ಸಂಸ್ಥೆಗಳಿಗೆ ಸಂಬಂಧಪಟ್ಟವ್ರು ಹಾಕಿದ್ದಾರೆ. ವೈಯಕ್ತಿಕವಾಗಿ ಏನು ಧಾರ್ಮಿಕ ಭಾವನೆಗೆ ಧಕ್ಕೆ ಆದಂತ FIR ಪ್ರೋಸೆಸ್ ಅಲ್ಲಿ ಇದೆ. ಅದರ ನಂತರ ಅದನ್ನ ಈಗ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಪರಿಧಿಗೆ ಬರೋದಿಲ್ಲ ಅಂತ ಹೇಳಿ ನಾವು ಅಡ್ವೊಕೇಟ್ ಮೂಲಕ ಅದನ್ನ ಕ್ರಿಮಿನಲ್ ಆಗಿ ಮಾಡಲಿಕ್ಕೆ ಅವಕಾಶ ಇದೆ. ಸರ್, ಸಿವಿಲ್ ಡೆಫರ್ಮೇಷನ್ ಅಲ್ಲಿ ನೀವು ಫೈನಾನ್ಷಿಯಲ್ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡಬಹುದು. ಮಾಡಿದ್ದಾರೆ. ಫೈನಾನ್ಷಿಯಲ್ ಡ್ಯಾಮೇಜ್ ಅನ್ನ ಕ್ರಿಮಿನಲ್ ಡೆಫರ್ಮೇಷನ್ ಅಲ್ಲಿ ಆಗೋದಿಲ್ಲ. ಅಲ್ಲ, ಕ್ರಿಮಿನಲ್ ಡೆಫರ್ಮೇಷನ್ ಅಲ್ಲಿ ನಾವು ಹೇಳ್ತಿರುವಂತದ್ದು ಈ ಸಂಸ್ಥೆಯವರು ನಿಮಗೆ ಮುಂಗಡವಾಗಿ ಹಣವನ್ನ ಬಹುಶಃ ಈ ಹಿಂದೆ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರವನ್ನು ಮಾಡಿದಂತ ವ್ಯಕ್ತಿಯೊಬ್ಬನ ಮೇಲೆ ಸಿವಿಲ್ ಡೆಫಾರ್ಮೇಷನ್ ಮಾಡಿ ಆತ ಸೆಷನ್ ಕೋರ್ಟ್ ಅಲ್ಲಿ ಶಿಕ್ಷೆಯಾಗಿ ಹೈಕೋರ್ಟಿಗೆ ಬಂದು ಹೈಕೋರ್ಟ್ ಅಲ್ಲೂ ಶಿಕ್ಷೆಯಾಗಿ ಸುಪ್ರೀಂ ಕೋರ್ಟ್ಗೆ ಹಾಗೆ ಆ ಪ್ರಕ್ರಿಯೆಯಲ್ಲಿ ಆತ 6 ತಿಂಗಳ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಒಬ್ಬ ವ್ಯಕ್ತಿ. ಇನ್ನೊಂದು ಪ್ರಕರಣ ಆತನ ಮೇಲೆ ಈಗ ಜಾರಿಯಲ್ಲಿದೆ. ಇದೇ ರೀತಿ ಇವರೆಲ್ಲರೂ ಜೈಲಿಗೆ ಹೋಗೋದಂತೂ ಇದು ಬಹಿರಂಗ ದಾಖಲೆ ಆಗಿರೋದು ಹೆಸರನ್ನೇ ಹೇಳ್ಬೋದಲ್ಲ ನೀವು? ಸೋಮನಾಥ್ ನಾಯಕ್ ಅಂತೇಳಿ, ಸೋಮನಾಥ್ ನಾಯಕ್ ಗುರುವಾನ್ಕೆರೆ ಅನ್ನುವಂತ ನಾಗರಿಕ ಸೇವಾ ಟ್ರಸ್ಟ್ ನ ವ್ಯಕ್ತಿ ಈ ಪ್ರಕರಣದಲ್ಲಿ ಮಾನನಷ್ಟ ಮೊಕದ್ದಮೆಯ ಪ್ರಕರಣದಲ್ಲೇ ಜೈಲು ಶಿಕ್ಷೆಯನ್ನ ಧರ್ಮಸ್ಥಳದವರ ಕಾರಣಕ್ಕೆ ಅಂದ್ರೆ ಆ ಸಂಸ್ಥೆಯವರು ದಾಖಲಿಸಿದಂತ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ.